ಮಂಡ್ಯ ಜಿಲ್ಲೆಯಲ್ಲಿ ರಾಜಕೀಯ ದಿಕ್ಕನ್ನೇ ಬದಲಿಸಿದ್ರ ಯತ್ನಾಳ್ ಅವರು ಎನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಜೆಡಿಎಸ್ ಭದ್ರಕೋಟೆನೆ ಅಂತ ಹೇಳ್ತಾ ಇದ್ರು ಮಂಡ್ಯವನ್ನು. ಆದರೆ ಈಗ ಯತ್ನಾಳ್ ಎಂಟ್ರಿಯಿಂದ ಅಲ್ಲಿ ತೀವ್ರ ಸಂಚಲನ ಉಂಟಾಗ್ತಾ ಇದೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಯತ್ನಾಳ್ ಎಂಟ್ರಿ ಕೊಟ್ಟಾಗಿಂದ ತೀವ್ರ ಸಂಚಲನ ಮೂಡ್ತಾ ಇದೆ. ಮಂಡ್ಯ ವಶಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು, ಸಂಪೂರ್ಣ ಯಶಸ್ಸು ದಕ್ಕಲಿಲ್ಲ. ಬಿಜೆಪಿ ತನ್ನ ಸಿದ್ಧಾಂತ ಹೇಳುವುದಕ್ಕೆ ಪ್ರಯತ್ನಿಸಿತ್ತು, ಆದರೂ ಕೂಡ ಅಲ್ಲಿ ಫಲ ಸಿಗಲಿಲ್ಲ ಅವರಿಗೆ. ಈಗ ಶಾಸಕ ಯತ್ನಾಳ್ ಮಂಡ್ಯದಲ್ಲಿ ಹೊಸ ಗೂಟವನ್ನು ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಮಂಡ್ಯದಲ್ಲಿ ಇದೀಗ ಹಿಂದುತ್ವದ ಕಹಳೆ ಊದಿದ್ದಾರೆ. ಹಿಂದೂ ಹುಲಿ ಯತ್ನಾಳ್ಗೆ ಯುವ ಪಡೆ ಜೈಕಾರ ಹಾಕಿರುವಂಥದ್ದಲ್ಲಿ ರೆಡ್ ಕಾರ್ಪೊರೇಟ್ ಮೂಲಕ ಹಿಂದೂ ಹುಲಿಯನ್ನ ಮಂಡ್ಯ ಜನತೆ ಮತ್ತು ಯುವಕರು ಸ್ವಾಗತ ಮಾಡಿದ್ದಾರೆ. ಹಾಗಾದರೆ ಮಂಡ್ಯ ರಾಜಕೀಯದಲ್ಲಿ ಹಿಂದುತ್ವ ಫಸಲು ಬರುತ್ತಾ? ಮಂಡ್ಯ ರಾಜಕೀಯದ ಒಂದು ದಿಕ್ಕನ್ನು ಬದಲಾಯಿಸುತ್ತಾ? ಹಾಗಾದರೆ ಯತ್ನಾಳ್ ಅವರು ಬಂದಿರೋದು, ಅಲ್ಲಿ ಭೇಟಿ ಕೊಟ್ಟಿರೋದು, ಮಾತನಾಡಿರುವಂಥದ್ದು ಎಲ್ಲದನ್ನು ನೋಡಿದಾಗ ಅಲ್ಲಿ ಅವರಿಗೆ ಉತ್ತಮವಾದಂಥ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು. ಅದೇ ರೀತಿಯ ಒಂದು ಸ್ವಾಗತ ಕೂಡ ಸಿಕ್ಕಿತ್ತು. ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಈ ಹಿಂದೆ ಮಂಡ್ಯವನ್ನು ವಶಪಡಿಸ್ಕೊಳ್ಳೋಕೆ ನೋಡಿತ್ತು. ಎರಡೂ ಪಕ್ಷಗಳು ಕೂಡ ಅಲ್ಲಿ ಸಫಲರಾಗಿರಲಿಲ್ಲ. ಆದರೆ ಈಗ ಯತ್ನಾಳ್ ಭೇಟಿ ಕೊಟ್ಟಾಗಿಂದ ಅಲ್ಲಿ ಸ್ವಲ್ಪ ರಾಜಕೀಯ ದಿಕ್ಕು ಬದಲಾಗ್ತಾ ಹೋಗ್ತಾ ಇದೆ. ಅಲ್ಲೆಲ್ಲ ಜನರಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಎನ್ನುವಂತಹ ಮಾತು. ಯಾಕಂದರೆ ಅಲ್ಲಿನ ಯುವಕರು ಹಿಂದುತ್ವದ ಕಟ್ಟ ಅಭಿಮಾನಿ, ನಾನು ಸೇವಕ ಅಂತ ಏನು ಅನಿಸ್ಕೊಂಡಿದ್ದಾರೆ ಯತ್ನಾಳ್ ಅವರು. ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ವಿಶೇಷವಾಗಿ ಅಲ್ಲಿನ ಯುವಕರು ಅವರನ್ನು ಸ್ವಾಗತ ಮಾಡಿದಂತಹ ರೀತಿ ಅವರ ಭಾಷಣಕ್ಕೆ ಸಿಕ್ಕಂಥ ಒಂದು ರೆಸ್ಪಾನ್ಸ್ ಏನಿದೆ ಅಲ್ಲಿ, ಅದು ಈಗ ಕುತೂಹಲ ಮೂಡಿಸ್ತಾ ಇದೆ. ಹಾಗಾದರೆ ಯತ್ನಾಳ್ ಅವರಿಂದ ಅಲ್ಲಿನ ಒಂದು ರಾಜಕೀಯ ಚಿತ್ರಣ ಏನಾದರೂ ಬದಲಾಗುತ್ತಾ? ಮಂಡ್ಯದಲ್ಲಿ ಅದು ವಿಶೇಷ ಮದ್ದೂರಿನಲ್ಲಿ ಏನೊಂದು ಗಲಾಟೆ ನಡೆದಿತ್ತು, ಕಲ್ಲುತೂರುದಂತಹ ಒಂದು ಪ್ರಕರಣ. ಆ ಒಂದು ಪ್ರಕರಣ ಆದಾಗ ಯತ್ನಾಳ್ ಅವ್ರಿಗೆ ಅಲ್ಲಿ ಭೇಟಿ ಕೊಟ್ಟಿದ್ರು, ಅಲ್ಲಿ ಮಾತನಾಡಿದ್ರು, ಅಲ್ಲಿನ ಜನತೆಗೆ ಹಿಂದುತ್ವದ ಬಗ್ಗೆ ಹೇಳಿದ್ರು. ಈ ರೀತಿಯಾಗಿ ಎಲ್ಲ ಆಗ್ತಾ ಇದೆ, ಇದು ಸರಿಯಲ್ಲ, ನೀವು ಎಚ್ಚೆತ್ಕೋಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಆ ಸಮಯದಲ್ಲಿ ಸೇರಿದಂತಹ ಒಂದು ಜನಸಂಖ್ಯೆ ಆಗಿರ್ಬೋದು, ಯುವಕರ ತಂಡಗಳಾಗಿರ್ಬೋದು, ಎಲ್ಲವೂ ಕೂಡ ಯತ್ನಾಳ್ ಅವರ ಒಂದು ಪರವಾಗಿತ್ತು. ಅವರ ಪರವಾಗಿ ಜೈಕಾರಗಳನ್ನು ಕೂಗ್ತಾ ಇದ್ರು, ರೆಡ್ ಕಾರ್ಪೊರೇಟ್ ಹಾಕಿ ಅವರಿಗೆ ಸ್ವಾಗತ ಮಾಡಿದರು. ಈ ರೀತಿ ಇರುವಾಗ ಹಾಗಾದರೆ ಅಲ್ಲಿನ ಒಂದು ರಾಜಕೀಯ ಸ್ಥಿತಿಗತಿ ಬದಲಾಗ್ತಾ ಹೋಗುತ್ತಾ ಇನ್ನು ಮುಂದೆ ಏನಾದರೂ? ಅಲ್ಲಿ ಹಿಂದುತ್ವದ ಒಂದು ವಾದ ಏನಿದೆ ಅದು ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಈ ರೀತಿಯಾದಂಥ ಒಂದು ಬೆಳವಣಿಗೆಯಲ್ಲಿ ಯತ್ನಾಳ್ ಅವರು ಭೇಟಿ ನೀಡಿ ಗುರುತಿಸ್ಕೊಂಡಿದ್ದಾರಲ್ಲ, ಅದು ಅವರಿಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತಾ? ಮುಂದೆ ಬರುವಂತಹ ಒಂದು ದಿನಗಳಲ್ಲಿ ಮಂಡ್ಯ ಒಂದು ಕ್ಷೇತ್ರವನ್ನು ಬಿ ಜೆ ಪಿ ಆಗಿರ್ಬೋದು ಅಥವಾ ಯತ್ನಾಳ್ ಸದ್ಯಕ್ಕೆ ಬಿ ಜೆ ಪಿಯಲ್ಲಿಲ್ಲ, ಆದರೆ ಯತ್ನಾಳ್ ಅವರು ಅವನು ತಮ್ಮ ಕೈಗೆ ತೆಗೆದುಕೊಳ್ಳುವಂಥ ಏನಾದರೂ ಸಾಧ್ಯತೆ ಇದೆಯಾ? ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರ ಒಂದು ಪ್ರಾಬಲ್ಯ ಅಲ್ಲಿ ಕೂಡ ಹೆಚ್ಚಾಗ್ತಾ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜೆ.ಡಿ.ಎಸ್ನ ಭದ್ರಕೋಟೆ ಅದು. ಜೆ.ಡಿ.ಎಸ್ ಅಷ್ಟು ಸುಲಭವಾಗಿ ಯಾರನ್ನೂ ಕೂಡ ಅಲ್ಲಿ ಬರೋಕೆ ಬಿಡ್ತಾ ಇರಲಿಲ್ಲ. ತನ್ನದೇ ಒಂದು ಕ್ಷೇತ್ರ ಅಂತ ಯಾವಾಗಲೂ ಹೇಳ್ತಾ ಇದ್ರು, ಅದೇ ರೀತಿಯಾಗಿ ನಡ್ಕೊಂಡು ಬರ್ತಿತ್ತು. ಆದರೆ ಈಗ ಯತ್ನಾಳ್ ಭೇಟಿ ಕೊಟ್ಟಾಗಿಂದ ಕೂಡ ಅಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ರಾಜಕೀಯ ಒಂದು ವಿಚಾರದಲ್ಲಿ ಅಲ್ಲಿನ ಜನರು ಕೂಡ ಡಿವೈಡ್ ಆಗೋ ಥರ ಕಾಣ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಸೂಚಿಸಿದಂಥ ಒಂದು ಬೆಂಬಲ ಆ ರೀತಿ ಇತ್ತು. ಅಲ್ಲಿ ಯತ್ನಾಳ್ ಅವರು ಯಾವುದೇ ಪಕ್ಷದಿಂದ ಹೋಗದೇ ಇದ್ದರೂ ಕೂಡ ಅವರು ಸ್ವಂತ ತಮ್ಮ ಒಂದು ನಿರ್ಧಾರದಿಂದ ಅಲ್ಲಿಗೆ ಭೇಟಿ ಕೊಟ್ಟಿದ್ರು. ಹಿಂದುತ್ವದ ಪರವಾಗಿ ಮಾತನಾಡೋಕ್ಕೆ ಭೇಟಿ ಕೊಟ್ಟಿದ್ರು, ಅಲ್ಲಾದಂತಹ ಒಂದು ಅನ್ಯಾಯವನ್ನು ಖಂಡಿಸೋಕೆ ಭೇಟಿ ಮಾಡಿದರು. ಇದೆಲ್ಲ ವಿಚಾರವನ್ನು ನೋಡಿದ ಅಲ್ಲಿನ ಮಂಡ್ಯ ಜನತೆ ಇವರು ಮಾಡ್ತಾ ಇರುವಂಥದ್ದು ಸರಿ, ಮಾತನಾಡ್ತಾ ಇರುವಂಥದ್ದು ಸರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ರು. ಹೀಗಾಗಿ ಅಲ್ಲಿ ಮಂಡ್ಯದಲ್ಲಿ ಮತ್ತೆ ರಾಜಕೀಯವಾಗಿ ಯತ್ನಾಳ್ ಅವರ ಒಂದು ಪ್ರಾಬಲ್ಯ ಅಲ್ಲಿ ಬರಬಹುದಾ ಅಂತ. ಜೆ.ಡಿ.ಎಸ್ನ ಜಾಗ ಅದು, ಜೆ.ಡಿ.ಎಸ್ನ ಕ್ಷೇತ್ರ. ಅನೇಕ ಬಾರಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಕೂಡ ಮಂಡ್ಯವನ್ನು ತಮ್ಮ ತೆಕ್ಕಿಗೆ ತೆಗೆದುಕೊಳ್ಬೇಕಂತ ಪ್ರಯತ್ನ ಮಾಡಿದರು, ಎರಡೂ ಕೂಡ ಆಗಿರಲಿಲ್ಲ. ಆದರೆ ಈಗ ಯತ್ನಾಳ್ ಭೇಟಿಯಿಂದ ಈ ರೀತಿಯಾದಂತಹ ಒಂದು ತಿರುವು ಸಿಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.